ಮೊನ್ನೆ ಒಬ್ಳು ನಟಿ, ಬಹಳ ಪ್ರಸಿದ್ಧ ನಟಿ, ನಾನು 8 ಗಂಟೆವರೆಗೆ ಮಾತ್ರ ಕೆಲಸ ಮಾಡ್ತೀನಿ, ಆಮೇಲೆ ಮಾಡೋಕ್ಕಾಗಲ್ಲ, ನನಗೆ ಚಿಕ್ಕ ಮಗು ಇದೆ ಅಂತ ಹೇಳಿದ್ದಕ್ಕೆ ತುಂಬ ಟ್ರಾಲ್ ಮಾಡಿದ್ರು. ತುಂಬ ಅಂದರೆ ತುಂಬ ಟ್ರಾಲ್ ಮಾಡಿದ್ರು. ಅದೇನೇ ಒಬ್ಬ ಹೀರೋ ನನ್ನ ಕಾಲ್ ಶೀಟ್ 8 ಗಂಟೆ ಅಂತ ಹೇಳಿದಾಗ ಎಲ್ಲರೂ ಅದನ್ನು ಸುಮ್ಮನೆ ಬಾಯಿ ಮುಚ್ಕೊಂಡು ಒಪ್ಕೊಂಡ್ರು. ಯಾರೂ ಅದನ್ನು ಪ್ರಶ್ನಿಸೋಕ್ಕೆ ಹೋಗಲಿಲ್ಲ. ನಾನು ಅಶ್ವಿನಿ ಓಂಕಾರ ಅಂತ ಹವ್ಯಾಸಿ ಲೇಖಕಿ, ಮತ್ತು ಚಿತ್ರಕಲೆಯಲ್ಲಿ ಮಕ್ಕಳಿಗೆ ಟೀಚ್ ಮಾಡ್ತೀನಿ ಆರ್ಟ್ ಅಕಾಡೆಮಿಯಲ್ಲಿ. ಆಮೇಲೆ ಇಂಜಿನಿಯರ್ ಕೂಡ ಹೌದು. ಈ ಎಲ್ಲ ವಿಭಾಗದಲ್ಲೂ ನೋಡಿದರೆ ಕಲೆ ವಿಭಾಗದಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಸಮಾನತೆ ಅಂತೀವಿ, ಹೆಣ್ಮಕ್ಳು ಗಂಡ್ಮಕ್ಳು ಸಮ ಅಂತೀವಿ. ಆದರೆ ವೇತನದ ವಿಷಯದಲ್ಲಿ ಕಲೆ ವಿಭಾಗದಲ್ಲಿ ಹೆಣ್ಮಕ್ಕಳಿಗಿಂತ ಗಂಡಸರಿಗೆ ಸ್ವಲ್ಪ ಜಾಸ್ತಿ ಇದೆ ಸಂಭಾವನೆ ಅಂತ ನನ್ನ ಅನಿಸಿಕೆ. ಅದರ ಬಗ್ಗೆ ನೀವೇನು ಹೇಳ್ತೀರಿ? ಬರೀ ಕಲೆ ಮಾತ್ರ ಅಲ್ಲ ಮೇಡಮ್, ಎಲ್ಲ ಫೀಲ್ಡಲ್ಲೂ ಮಹಿಳೆ ಮತ್ತು ಪುರುಷರಿಗಿರುವ ಸಂಭಾವನೆ ವಿಷಯದಲ್ಲಿ ಏರುಪೇರು ಇದೆ. ಆದರೆ ಎಷ್ಟೋ ಬೇರೆ ದೇಶಗಳಿಗಿಂತ ನಮ್ಮ ದೇಶ ಪರವಾಗಿಲ್ಲ ಮೇಡಮ್. ಈಗ ಒಬ್ಬ ಇಂಜಿನಿಯರ್ ಅಂತ ಅಂದರೆ, ಅಥವಾ ಒಬ್ಬರು ಡಾಕ್ಟರ್ ಅಂತಂದರೆ, ಒಬ್ಬರು ಲಾಯರ್ ಅಂತಂದರೆ ಒಂದು ಏನು ನಿಗದಿಯಾಗಿರುತ್ತೆ ಆ ಫೀಸು ಪುರುಷರಾಗಲಿ ಮಹಿಳೆಯಾಗಲಿ ತಗೋತಾರೆ ಅಂತ. ಆದರೆ ಕೂಲಿ ಕೆಲಸಕ್ಕೆ ಬಂದರೆ ಹೆಣ್ಣಾಳಿಗೆ ಬೇರೆ, ಗಂಡಾಳಿಗೆ ಬೇರೆ ಕೂಲಿ ಅಂತ ಮಾಡ್ತಾರೆ ಅಂತಂದ್ಬಿಟ್ಟು. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ಪ್ರಮೋಷನ್ ಕೊಡೋದ್ರಲ್ಲಾಗಲಿ ಅಥವಾ ಅವ್ರಿಗೆ ಇನ್ಕ್ರಿಮೆಂಟ್ ಕೊಡೋದ್ರಲ್ಲಾಗಲಿ ಅಲ್ಲಿ ಸ್ವಲ್ಪ ಅನ್ಯಾಯಗಳನ್ನು ಮಾಡ್ತಾರೆ. ಆದರೆ ಬೇರೆ ದೇಶಗಳಲ್ಲಿ ಹೆಣ್ಮಕ್ಕಳಿಗೆ ಕಮ್ಮಿ ಸಂಬಳ ಇರೋದು ಅಂತ ಎಷ್ಟೋ ದೇಶಗಳಲ್ಲಿ ಅದಿದೆ. ಅದು ಇನ್ನು ಕಲೆ ಅಂತಂದರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಬಂದರೆ, ನಮ್ಮ ಇಡೀ ದೇಶದ ಚಿಕ್ಕದಾಗಿ ಹೇಳಬೇಕು ಅಂದರೆ ಇಡೀ ದೇಶದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇರೋದೇನೆ ಮೇಲ್ ಗೇಜ್, ಅಂದರೆ ಪುರುಷನ ಸಂತೋಷಕ್ಕಾಗಿ, ಪುರುಷನ ಆನಂದಕ್ಕಾಗಿ ಇರುವಂತಹ ಒಂದು ಇಂಡಸ್ಟ್ರಿ ಇದು. ಮೇಲ್ ಗೇಜ್ಗೋಸ್ಕರನೇ ಎಲ್ಲ ಚಿತ್ರಗಳನ್ನು ಎಲ್ಲವನ್ನು ಮಾಡೋದು. ಮಹಿಳಾ ದೃಷ್ಟಿಯಿಂದ ಫೀಮೇಲ್ ಗೇಜಿಂದ ಮಾಡ್ತಾ ಇಲ್ಲ ಅವರು. ಆದರೆ ಅವರಿಗೆ ಮೇಲ್ ಗೇಜ್ಗೆ ಯಾವುದು ಮುಖ್ಯವಾದ ಟಾರ್ಗೆಟು? ಹೆಣ್ಣು ಹೀರೋಯಿನ್ಗಳು, ಡಾನ್ಸರ್ಸು, ಐಟಮ್ ಹುಡುಗಿರು ಅವರೇ ಬೇಕು. ಆದರೂ ಹೀರೋಗೆ ಜಾಸ್ತಿ ದುಡ್ಡು ಕೊಡ್ತಾರೆ, ಹೀರೋಯಿನ್ಗೆ ಕಮ್ಮಿ ದುಡ್ಡು ಕೊಡ್ತಾರೆ ಅಲ್ವಾ? ಸೊ ಎಷ್ಟೇ ದೊಡ್ಡ ಮಟ್ಟದಲ್ಲಿರುವಂತಹ ನಂಬರ್ 1 ಹೀರೋಯಿನ್ ಆಗಿ ಆಕೆಯಿಂದಾಗಿಯೇ ಚಿತ್ರ ಓಡ್ತಾ ಇದೆ ಅಂತ ಹೇಳಿದರೂ ಕೂಡ ಅವಳಿಗೆ ಹೀರೋಗೆ ಕೊಡೋಷ್ಟು ದುಡ್ಡು ಕೊಡೋದಿಲ್ಲ. ಸೊ ಇದನ್ನು ಒಂದು ಸ್ವಲ್ಪ ನೋಡಿ. ಮೊನ್ನೆ ಒಬ್ಳು ನಟಿ, ಬಹಳ ಪ್ರಸಿದ್ಧ ನಟಿ, ನಾನು 8 ಗಂಟೆವರೆಗೆ ಮಾತ್ರ ಕೆಲಸ ಮಾಡ್ತೀನಿ, ಆಮೇಲೆ ಮಾಡೋಕ್ಕಾಗಲ್ಲ, ನನಗೆ ಚಿಕ್ಕ ಮಗು ಇದೆ ಅಂತ ಹೇಳಿದ್ದಕ್ಕೆ ತುಂಬ ಟ್ರಾಲ್ ಮಾಡಿದ್ರು. ತುಂಬ ಅಂದರೆ ತುಂಬ ಟ್ರಾಲ್ ಮಾಡಿದ್ರು. ಅದೇನೇ ಒಬ್ಬ ಹೀರೋ ನನ್ನ ಕಾಲ್ ಶೀಟ್ 8 ಗಂಟೆ ಅಂತ ಹೇಳಿದಾಗ ಎಲ್ಲರೂ ಅದನ್ನು ಸುಮ್ಮನೆ ಬಾಯಿ ಮುಚ್ಕೊಂಡು ಒಪ್ಕೊಂಡ್ರು. ಯಾರೂ ಅದನ್ನು ಪ್ರಶ್ನಿಸೋಕ್ಕೆ ಹೋಗಲಿಲ್ಲ. ಸೊ ಎಲ್ಲ ಫೀಲ್ಡಲ್ಲೂ ಕಷ್ಟ ಇದೆ ಇದು, ಮತ್ತು ಹೋರಾಟ ಮಾಡ್ತಾನೇ ಇದ್ದೀವಿ ನಾವು. ಸೊ ಈಕ್ವಲ್ ಪೇ ಬರಬೇಕು ಅಂತಂದರೆ ಇನ್ನೂ ಸಾಗುವಂಥ ದಾರಿ ಬಹಳ ಇದೆ ಕಲಾ ಮಾಧ್ಯಮದಲ್ಲಿ. ಆ್ಯಕ್ಚುಲಿ